ರಾಜ್ಯ ರಾಜಕಾರಣದ ಅತ್ಯಂತ ಹೈ ವೋಲ್ಟೇಜ್ ಕಣವಾಗಿರುವ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ತನ್ನ ಅಭ್ಯರ್ಥಿಗಳನ್ನ ಅಧಿಕೃತವಾಗಿ ಅಖಾಡಕ್ಕಿಳಿಸಿದೆ. ಇನ್ನು ಕಮಲ ಪಡೆಯ ಅತ್ಯುನ್ನತ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಯಡಿಯೂರಪ್ಪ ಅವರ ಭವ್ಯ ನೇತೃತ್ವದಲ್ಲಿ ಅಭ್ಯರ್ಥಿಗಳು ವಿಧಾನಸೌಧದಲ್ಲಿ ಇಂದು ತಮ್ಮ ಅಧಿಕೃತ ನಾಮಪತ್ರಗಳನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ರಾಜ್ಯಸಭೆಯ ಅಭ್ಯರ್ಥಿ ಪ್ರೊಫೆಸರ್ ಎಂ ನಾಗರಾಜ್, ವಿಧಾನ ಪರಿಷತ್ ಅಭ್ಯರ್ಥಿಗಳಾದ ಲಿಂಗರಾಜು ಪಾಟೀಲ್ ಹಾಗೂ ಮೈಸೂರಿನ ಹೆಮ್ಮೆಯ ನಾಯಕ ರಘು ಕೌಟಿಲ್ಯ ಅವರು ನಾಮಪತ್ರವನ್ನ ಸಲ್ಲಿಸಿ ಕಣಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಈ ಮಹತ್ವದ ಶಕ್ತಿ ಪ್ರದರ್ಶನದ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಹಿರಿಯ ನಾಯಕ ಲೆಹರ್ ಸಿಂಗ್ ಸಿರೋಯಾ ಇವರುಗಳು ಸೇರಿದಂತೆ ಉಭಯ ಸದನಗಳಲ್ಲಿ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಜಿ ಪಾಟೀಲ್ ಹಾಗೂ ಎನ್ ರವಿಕುಮಾರ್ ಜಂಟಿಯಾಗಿ ಸಾಥನ್ನ ನೀಡಿದ್ರು. ಇನ್ನು ಒಗ್ಗಟ್ಟಿನ ಮಂತ್ರ ಜಪಿಸಿದ ಬಿಜೆಪಿ ಪಡೆ ವಿಪಕ್ಷಗಳ ಲೆಕ್ಕಾಚಾರ ಧೂಳಿಪಟ ಮಾಡಿ ಜಯಬೇರಿಯನ್ನ ಬಾರಿಸೋದಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.